ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕಡೆಯ ಆಷಾಢ ಶುಕ್ರವಾರದ ಶುಭಾಶಯಗಳು. ಸ್ನೇಹಿತರೆ, 4 ವಾರಗಳಿಂದ ಭಾರತದಾದ್ಯಂತ ಎಲ್ಲ ದೇವಿಯರ ದೇವಸ್ಥಾನದಲ್ಲಿ ದೇವಿಯರನ್ನು ಅಲಂಕಾರವನ್ನು ಮಾಡಿ ಪೂಜಿಸಲಾಗ್ತಾ ಇದೆ. ಹಾಗೆಯೇ ನಮ್ಮ ಹುಣಸೂರಿನ ನರಸಿಂಹಸ್ವಾಮಿ ತಿಟ್ಟಿನಲ್ಲಿರುವಂತಹ ಶ್ರೀ ಭದ್ರಕಾಳಿಯಮ್ಮ ದೇವಸ್ಥಾನದಲ್ಲಿಯೂ ಸಹ ವಿಶೇಷವಾಗಿ ದೇವಿಯನ್ನು ತಲಕಾರಿಗಳಿಂದ ಅಲಂಕಾರವನ್ನು ಮಾಡಿ ಶೃಂಗರಿಸಿ ಆಕರ್ಷಣೀಯವಾಗಿ ಕಾಣ್ತಿದ್ದಂತಹ ಮೂರ್ತಿಯನ್ನು ನೋಡೋದಕ್ಕೆ ಕಣ್ಮನವನ್ನು ತುಂಬಿಕೊಂಡು ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಆಗಮಿಸ್ತಾಯಿದ್ರು. ಬೆಳಿಗ್ಗೆಯಿಂದಲೇ ನಡೆದಂತಹ ಪೂಜಾ ವಿಧಾನಗಳು ಹಾಗೆಯೇ ಹೋಮ ಹವನಾದಿಗಳು ನಡೆದು ಭಕ್ತರು ನೂರಾರು ಸಂಖ್ಯೆಯಲ್ಲಿ ಅಸಂಖ್ಯಾತರಾಗಿ ಅಲ್ಲಿ ಸೇರಿ ದೇವಿಯಲ್ಲಿ ಆರಾಧನೆಯನ್ನು ಮಾಡಿ ಏನು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ದೀಪವನ್ನು ಮಾಡಿಕೊಂಡು ದೇವ್ರಿಗೆ ಬೆಳಗ್ತಾ ಇದ್ದಿದ್ದು, ಆ ತಾಯಿಗೆ ಮಡಿಲನ್ನು ತುಂಬ್ತಾ ಇದ್ದಿದ್ದಂಥ ದೃಶ್ಯ ನೋಡೋದಕ್ಕೆ ಬಹಳ ಕಣ್ಮನವನ್ನು ಸೆಳೀತಾಯಿತು. ಭಕ್ತರ ಅಭಿಷ್ಟಗಳನ್ನು ಆ ತಾಯಿ ನೆರವೇರಿಸ್ತಾ ಇದ್ಲು. ಅಂತಹ ಸುಂದರ ಕ್ಷಣದಲ್ಲಿ ನಾವು ಅಲ್ಲಿಗೆ ಹೋಗಿದ್ದು. ಬಾಬು ಕಾರ್ಪೆಂಟ್ರವರು ನಮ್ಮನ್ನು ಆತ್ಮೀಯವಾಗಿ ಜೊತೆಯಲ್ಲಿದ್ದು ಬರಮಾಡಿಕೊಂಡ್ರು. ಹಾಗೆಯೇ ಅಲ್ಲಿ ಅರ್ಚಕರಾದಂತಹ ಪೂಜ್ಯರಾದಂತಹ ಶರವಣರವರು ಸಹ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮನ್ನು ಆಧಾರದಿಂದ ಬರಮಾಡಿಕೊಂಡು ದೇವರ ಪ್ರಸಾದವನ್ನು ಕೊಟ್ಟರು. ಅಂತಹ ಭಾಗ್ಯವಂತ ನಾನು ಇವತ್ತು ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಆಷಾಢದ ಶುಭಾಶಯಗಳನ್ನು ಹೇಳ್ತಾ ಬನ್ನಿ ನಾವು ನರಸಿಂಹಸ್ವಾಮಿ ತಿಟ್ಟಿನಲ್ಲಿರುವಂತಹ ಶ್ರೀ ಭದ್ರಕಾಳಿ ತಾಯಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡೋಣ. ಅಲ್ಲಿಯ ದೇವಿಯ ಅಲಂಕಾರ ಮಹಾಮಂಗಳಾರತಿಯನ್ನು ನೋಡಿಕೊಂಡು ಆ ದೇವಸ್ಥಾನವನ್ನು ಕಣ್ತುಂಬಿಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ತಾವು ಎಲ್ಲಿಂದ ಬಂದಿದ್ದೀರಿ? ಇದೇ ಊರು. ತಮ್ಮ ಹೆಸರೇನಮ್ಮ? ರಮ್ಯಾ. ರಮ್ಯಾ ಅವರು. ಇವತ್ತು ಕೊನೆ ಆಷಾಢದ ಶುಕ್ರವಾರ. ಹೌದು. ಭದ್ರಕಾಳಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀರಿ. ಮೇಡಮ್, ತಮ್ಮ ಕೈನಲ್ಲಿ ನೋಡೋದು ನಾವು ಮಡ್ಲು ತುಂಬ್ತಾ ಇದ್ದೀರಿ. ಏನು ಅನಿಸುತ್ತೆ ಮೇಡಮ್? ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ಒಳ್ಳೇದಾಗೈತೆ, ಅದಕ್ಕೋಸ್ಕರ ನಾವೇನೋ ಅಂದ್ಕೊಂಡಿದ್ದು ಅದು ಒಳ್ಳೇದಾಯಿತು, ಅದಕ್ಕೋಸ್ಕರ ಮಡ್ಲು ತುಂಬ್ತಾ ಇದ್ದೀವಿ. ಮೇಡಮ್, ತಮ್ಮ ಹೆಸರು? ಅವ್ರ ಹೆಸರು ಗೀತಾ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ರಮ್ಯಾ. ರಮ್ಯಾ ಅವರು. ದೇಶದಲ್ಲಿ ಒಳ್ಳೆ ಬೆಳೆ ಆಗಲಿ, ದೇಶ ಸುಭಿಕ್ಷವಾಗಿರಲಿ ಅಂತ. ಹೌದು. ಇನ್ನೇನಾದರೂ ಮನಸ್ಸಲ್ಲಿ ಹೇಳ್ಕೊಂಡಿದ್ದೀರಾ ಮೇಡಮ್? ಅಂದರೆ ಏನು ಅಂದ್ಕೊಂಡ್ರು ಒಳ್ಳೇದಾಗುತ್ತೆ ಇಲ್ಲಿ. ಈ ತಾಯಿ ಬಗ್ಗೆ ಏನಂತ ನಿಮ್ಮ ಅಭಿಪ್ರಾಯ? ತಾಯಿ ಬಗ್ಗೆ ಹೇಳಂಥದ್ದಿಲ್ಲ, ತಾಯಿಗೆ ಎಲ್ಲ ಗೊತ್ತಿದೆಯಲ್ಲ. ಸರಿ ಅಮ್ಮ, ತಮ್ಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಮಿತ್ರ ವಾಹಿನಿಯಿಂದ ತಮಗೆ ಶುಭ ಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು.
ನಮಸ್ಕಾರ, ನನ್ನ ಹೆಸರು ಅಂಜು. ನಾನು ಬಂದಿರೋದು ಜಡ್ಜ್ ಕ್ವಾರ್ಟರ್ಸ್ ಹೌಸಿಂಗ್ ಬೋರ್ಡ್ ಜಡ್ಜ್ ಕ್ವಾರ್ಟರ್ಸಿಂದ. ನಾನು ಇವಾಗ ಒಂದು ವರ್ಷದಿಂದ ಒಂದು 4 ಸಲ ಅಷ್ಟೇ ದೇವಸ್ಥಾನಕ್ಕೆ ಬಂದಿರೋದು. ಬಂದಾಗೆಲ್ಲ ತುಂಬ ಖುಷಿಯಾಗುತ್ತೆ. ತುಂಬ ಜನಗಳಿರ್ತಾರೆ, ತುಂಬ ಪವರ್ಫುಲ್ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ತುಂಬ ಜನ ಇರ್ತಾರೆ ಯಾವಾಗ್ಲೂ. ತುಂಬ ಖುಷಿಯಾಗುತ್ತೆ ದೇವಸ್ಥಾನನ ನೋಡೋಕ್ಕೆ. ಥ್ಯಾಂಕ್ ಯು. ಮೈಸೂರು. ನನ್ನ ಹೆಸರು ವಿಜಯ ಅಂತ. ಸರಸ್ವತಿ, ಮೈಸೂರು. ಬಾಳೆಲೆ, ಹೊನ್ನಪೇಟೆ ತಾಲೂಕು. ದೇವಿಕಾ ನಂಜಪ್ಪ. ನಾವಿಲ್ಲೇ ವಾಸವಾಗಿರೋದು ಬಡಾವಣೆ. ವಿಶ್ವಕರ್ಮ ಕಾಲೋನಿ, ಕೋಟೆ ತಾಲೂಕು ವಿಶ್ವಕರ್ಮ ಕಾಲೋನಿ, ಮುಸ್ಕೆರೆ. ಗಾಯತ್ರಮ್ಮ, ಮಾಜಿ ಚೇರ್ಮನ್. ಆದಿಲಕ್ಷ್ಮಿ ರಾಣಿಗೆ ಆರತಿಯ ನೆತ್ತಿರಿ, ಲಕ್ಷ್ಮಿಗೆ ಹಾರತಿಯ ನೆತ್ತಿರಿ. ಅರಿಶಿಣ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ, ಅರಿಶಿಣ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ. ಕನಕಾಂಬರಿಣಿಯರೆಲ್ಲ ಬಂದು ನೈವೇದ್ಯ ತನ್ನಿರಿ, ನೈವೇದ್ಯ ತನ್ನಿರಿ. ಧನ ಧಾನ್ಯವನ್ನು ಕೊಟ್ಟು ಸಂತಾನ ಕರುಣಿಸಮ್ಮ, ಆದಿಲಕ್ಷ್ಮಿ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮಿ ರಾಣಿಗೆ ಆರತಿಯ ನೆತ್ತಿರಿ, ಅರಿಶಿಣ ರಾಣಿಗೆ ಆರತಿಯ ನೆತ್ತಿರಿ. ಆದಿ ಶುಕ್ರವಾರ ಶುಭವ ತರುವ ವಾರ, ಆದಿ ಶುಕ್ರವಾರ ಶುಭವ ತರುವ ವಾರ. ಸುಮಂಗಳಿಯರೆಲ್ಲ ಸೇರಿ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಮುಂಜಾವೆಲ್ಲದ್ದು ಮಡಿಬೊಟ್ಟು ಕುಂಕುಮವ ಹಣಗಿಟ್ಟು, ಮುಂಜಾವೆಲ್ಲದ್ದು ಮಡಿಬೊಟ್ಟು ಕುಂಕುಮವ ಹಣಗಿಟ್ಟು. ಹಣ್ಣು ಕಾಯಿ ಬಾಗಿಲಿಗಿಟ್ಟು, ಹಣ್ಣು ಕಾಯಿ ಬಾಗಿಲಿಗಿಟ್ಟು. ಮುತ್ತೈದೆ ರಂಗೋಲೆ ಇಟ್ಟು, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಳಿಯರೆಲ್ಲ ಸೇರಿ ಪೂಜಿಸುವ ಪುಣ್ಯವಾರ. ಹೆಸರುಳ್ಳ ಮನೆ ಕಟ್ಟಿ ಹಸುವು ಕರುವು ಸಾಲು ಕಟ್ಟಿ, ಹೆಸರುಳ್ಳ ಮನೆ ಕಟ್ಟಿ ಹಸುವು ಕರುವು ಸಾಲು ಕಟ್ಟಿ. ಮದುವೆ ಮುಂಜಿ ನಾಮಕರಣ, ಮದುವೆ ಮುಂಜಿ ನಾಮಕರಣ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಳಿಯರೆಲ್ಲ ಸೇರಿ ಪೂಜಿಸುವ ಪುಣ್ಯವಾರ.
ನಮಸ್ಕಾರ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿರುವ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ಶ್ರೀ ಭದ್ರಕಾಳಮ್ಮ ದೇವಸ್ಥಾನ ಇದು. ತುಂಬ ಪ್ರಸಿದ್ಧಿಯಾಗಿರುವಂತಹ ಶಕ್ತಿ ದೇವತೆಯಾದ ಭದ್ರಕಾಳಮ್ಮ ತಾಯಿ ಇಲ್ಲಿ ನೆಲೆಸಿರುತ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯ ಅರ್ಚಕರಾದ ಶರವಣನ್ ಗುರುಗಳು ಅವರು ಅರ್ಚಕರಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಇವರ ಶಿಷ್ಯರಾಗಿ ನಾವು ಇವರ ಜೊತೆ ನಮ್ಮ ಕೈಲಾದಷ್ಟು ಸೇವೆಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಇವರು ಎಲ್ಲ ತರಹದ ಹೋಮಗಳು ಎಲ್ಲ ಮಾಡ್ತಾರೆ. ನಾಗಶಾಂತಿ ಹೋಮ, ಚಂಡಿಕಾ ಹೋಮ ಹಾಗೂ ಎಲ್ಲ ತರಹದ ಹೋಮಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ತುಂಬ ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ತರಹದ ಜನರು ಬರ್ತಾರೆ. ಹೊರಗಡೆಯಿಂದ ಕೇರಳ, ತಮಿಳುನಾಡು, ಆಂಧ್ರ, ಇಲ್ಲಿ ಸುತ್ತಮುತ್ತಲಿನ ವಿರಾಜಪೇಟೆ, ಮಡಿಕೇರಿ ಮತ್ತು ರಾಮನಗರ, ಮಂಡ್ಯ ಸುತ್ತಮುತ್ತಲ ಎಲ್ಲ ಜಾಗದಿಂದನೂ ಇಲ್ಲಿ ಬರ್ತಾರೆ. ಅವರ ಕಷ್ಟಗಳನ್ನು ನೆರವೇರಿಸಿ ಅವರಿಗೆ ತುಂಬ ಒಳ್ಳೆ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಇಲ್ಲೇ ಒಂದು ಸ್ಥಳೀಯರಾಗಿ ನಾವು ಪೂಜೆಯನ್ನು ಮಾಡಿ ದೇವರು ನಮಗೆ ಒಂದು ಒಳ್ಳೇದು ಮಾಡಿದೆ. ನಮಗೂ ಮದುವೆ ಎಲ್ಲ ಮಾಡಿಸಿ ಎಲ್ಲ ತರಹದ ಸಹಾಯಗಳನ್ನು ಮಾಡಿ ಇವರು ನಮಗೆ ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ಇದು ಮಿತ್ರ ಚಾನಲ್ಲು ಅವರು ನಮ್ಮ ಲೋಕೇಶ್ ಬಾಬುರವರು ಇಲ್ಲಿ ಬಂದು ನಮ್ಮ ಒಂದು ದೇವಸ್ಥಾನದ ಎಲ್ಲ ಒಂದು ಚಿತ್ರೀಕರಣ ಮಾಡಿ ಎಲ್ಲ ಕಡೆ ಇದನ್ನು ಹಂಚ್ತಾ ಇದ್ದಾರೆ. ಆ ತಾಯಿ ಭದ್ರಕಾಳಮ್ಮ ಅವರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದು ಅವರು ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ನಮಸ್ಕಾರಗಳು. ಜೈ ಭದ್ರಕಾಳಮ್ಮನಿಗೆ, ಜೈ ಭದ್ರಕಾಳಮ್ಮನಿಗೆ, ಜೈ ಭದ್ರಕಾಳಿ ಅಮ್ಮ. ನಾನು ನಿಮ್ಮನ್ನು ಜ್ಞಾನನೇ ಮಾಡಿಲ್ಲ ಯಾರಿರೋ. ನಮ್ಮ ಮಿತ್ರ ಯೂಟ್ಯೂಬ್ ಚಾನಲ್ ಅವರ ಮಾಲೀಕರವರ ಶ್ರೀ ಲೋಕೇಶ್ ಬಾಬು ಅವರಿಗೆ ಬಂದು ಈಗ ನಮ್ಮ ದೇವಸ್ಥಾನದ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದಕ್ಕೆ ಎಲ್ಲ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅವ್ರಿಗೆ ಭದ್ರಕಾಳಿ ದೇವಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣಂಕೆ ಗೌರಿ ನಾರಾಯಣಿ ನಮೋಸ್ತೆ ನಮೋ ನಮಃ. ಓಂ ನಮಸ್ತೆ ಶರಣೆ ಶಿವೆ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದ ನಮಸ್ತ್ರಾಯ ದುರ್ಗೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥೆ ನಮಸ್ತೆ ನಮೋ ನಮಃ. ಶ್ರೀ ಕಾಳಿ ಮಹಾಕಾಳಿ ಭದ್ರಕಾಳಿ ಶ್ರೀ ಚಕ್ರ ರಾಜರಾಜೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಾಯ ಆದಿಪರಾಶಕ್ತಿ ಶ್ರೀ ಮಹಾಭದ್ರಕಾಳಿ ನಮೋಸ್ತೆ ನಮೋ ನಮಃ. ಜ್ಞಾನ ವೈರಾಗ್ಯ ನಮಸ್ತೆ 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 ನಮಸ್ತೆ. ನಾವು ಮಿತ್ರ ವಾಹಿನಿಯಿಂದ ಬಂದಿದ್ದೇವೆ. ಸಂತೋಷ. ಸ್ವಾಮಿ, ತಮ್ಮ ಹೆಸರನ್ನ ಕೇಳ್ಬೋದೆ ನಾವು? ನಮ್ಮ ಹೆಸರು ಶರವಣ ಗುರೂಜಿ ಅಂತ. ಗುರೂಜಿಗಳೇ, ಇದು ಭದ್ರಕಾಳಿ ಅಮ್ಮನ ದೇವಸ್ಥಾನ. ಹೌದು. ಈ ದೇವಸ್ಥಾನದಲ್ಲಿ ತಾವು ಎಷ್ಟು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ? ಈ ದೇವಸ್ಥಾನದಲ್ಲಿ ಸುಮಾರು ನಾವು 10 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀವಿ. ಅಮ್ಮನವರ ಆಶೀರ್ವಾದದಿಂದ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ, ಇಲ್ಲಿಗೆ ನಾವು ಬಂದ ಮೇಲೆ ನೂರಾರು ಮಂದಿ ಭಕ್ತಾದಿಗಳು ಇಲ್ಲಿಗೆ ಬಂದೋದ್ರು. ಕೆಲವರು ಮೊಡ್ಲು ತುಂಬಿದ್ರೆ, ಕೆಲವರು ಆರತಿಯನ್ನು ಮಾಡಿದ್ರು. ಹೀಗೆ ಅಮ್ಮನಿಗೆ ಏನೇನನ್ನ ಕೇಳ್ತಾರೆ ಅದನ್ನು ಪೂರೈಸುವಂಥ ತಾಯಿ. ಅವರಿಗೆ ಕರುಣೆಯನ್ನು ತೋರೋದಕ್ಕೋಸ್ಕರವಾಗಿ ಅವರು ಮಡ್ಲನ್ನು ತುಂಬಿದ್ದಾರೆ, ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೌದು ಸ್ವಾಮಿ, ಹೇಳಿ, ಈ ಒಂದು ಆಷಾಢ ಶುಕ್ರವಾರಗಳಲ್ಲಿ ಕೊನೆಯ ಆಷಾಢ ಶುಕ್ರವಾರ ನಾವು ಬಂದಿದ್ದೇವೆ. ಹೌದು. ಯಾವ ರೀತಿ ಪೂಜೆ ಇತ್ತು ಸ್ವಾಮಿ ಇಲ್ಲಿ? ಇವತ್ತು ವಿಶೇಷವಾದ ಅಮ್ಮನಿಗೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ, ಮತ್ತು ಇವತ್ತು ಶಾಕಂಬರಿ ದೇವಿ ಅಂತ ವಿಶೇಷವಾಗಿ ತರಕಾರಿಗಳಲ್ಲಿ ಅಲಂಕಾರ ಮಾಡಲಾಗಿದೆ. ಇದು ವಿಶೇಷವಾಗಿದ್ದರಿಂದ ಭಕ್ತಾದಿಗಳು ಬಂದು ಅಮ್ಮನವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇಲ್ಲಿ ಗಂಟ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಪೂಜೆ ಅಂದರೆ ಅಮ್ಮನಿಗೆ ಭಾರಿ ಇಷ್ಟ. ಅದು ಯಾರು ಮಾಡಿಸ್ತಾರೋ ಅವ್ರ ಇಷ್ಟಾರ್ಥಗಳು ನೆರವೇರಿದೆ. ಅಮ್ಮನಿಗೆ ಬೇರೆ ಬೇರೆ ಊರುಗಳಿಂದನೂ ಎಲ್ಲ ಬರ್ತಾರೆ. ಅಮ್ಮನವರ ಶಕ್ತಿ ಎಲ್ಲ ಕಡೆಯೂ ಒಳ್ಳೆಯದಾಗಿದೆ. ಸ್ವಾಮಿ, ಇದು ಒಂದು ವಾರದಲ್ಲಿ ಯಾವ್ಯಾವ ವಾರ ದೇವಿಯನ್ನು ತಾವು ಆರಾಧನೆಯನ್ನು ಮಾಡ್ತೀರಿ? ನಾವು ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಎರಡನೇ ವಿಶೇಷವಾಗಿ ಅಮ್ಮನ ಪೂಜೆ ನಡೀತದೆ. ಶುಕ್ರವಾರ ಅಭಿಷೇಕ ಪೂಜೆ ಅರ್ಚನೆಗಳಿರ್ತದೆ. ಮಂಗಳವಾರನೂ ಅಭಿಷೇಕ ಇರೋದಿಲ್ಲ, ಅರ್ಚನೆ ಪೂಜೆ ಇರ್ತದೆ.
ಮತ್ತು ವಿಶೇಷ ದಿನ ಡೈಲಿನೂ ಅಮ್ಮನಿಗೆ ಪೂಜೆ ಇರ್ತದೆ. ಸ್ವಾಮಿ, ನಾವು ದೇವಾಲಯದ ಮುಂಭಾಗದಲ್ಲಿ ನೋಡ್ದು ದೇವರಿಗೆ ಹೋಮ ಹವನಾದಿಗಳು ಮಾಡಿದ್ದೀರಿ. ಹೌದು. ಇದು ಯಾವಾಗ ಹೇಗೆ ಮಾಡ್ತೀರಿ ಸ್ವಾಮಿ? ಇದು ಯಾರು ಸಮಸ್ಯೆಗಳಿದ್ದಾಗ, ಮಕ್ಕಳಾಗದೇ ಇದ್ದಾಗ, ಮದುವೆ ಆಗದೇ ಇದ್ದಾಗ, ಏನಾರು ಕಷ್ಟಗಳಿದ್ದಾಗ ನಾಗಶಾಂತಿ ಹೋಮ ಮಾಡಿಸ್ತೀವಿ ಇಲ್ಲಿ. ಅಂತರ ಏನಾದರೂ ತೊಂದರೆಗಳು, ಈ ಮಾಟ ಮಂತ್ರ ದೋಷಗಳು ಏನಾದ್ರು ಇದ್ದಲ್ಲಿ ಅವರಿಗೆ ಮಹಾಪ್ರತಿನಿಧಿ ಹೋಮ ಮಾಡ್ತೀವಿ. ಮತ್ತು ಚಂಡಿಕಾ ಹೋಮನೂ ಮಾಡಿಸ್ತೀವಿ ಅಮ್ಮನವರಿಗೆ. ನವಗ್ರಹ ಶಾಂತಿ ಹೋಮನೂ ನಡೀತದೆ. ಮತ್ತು ಏನಾದ್ರು ಕಂಟಕ ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆ ಇದ್ದರೆ ಮೃತ್ಯುಂಜಯ ಹೋಮ, ರುದ್ರಾಭಿಷೇಕನೂ ಮಾಡಿಸ್ತೀವಿ. ಸ್ವಾಮಿ, ನಮ್ಮ ಮಿತ್ರ ವಾಹಿನಿ ಜೊತೆಯಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಲಿ ಮಾತಾಡಿಕಾಗಿ ತಮಗೆ ತುಂಬ ಧನ್ಯವಾದಗಳು ಸ್ವಾಮಿ. ಆಯಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.